ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾಳೆ ಎಲ್ಲ ಶ್ರಾವಣ ಮಾಸ ಶುಕ್ರವಾರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇರ್ತೀರಾ. ದೇವಿ ಪೂಜೆಗೆ ಎಲ್ಲ ಪೂಜೆ ಸಾಮಾನುಗಳನ್ನು ತಂದಿರ್ತೀರಾ. ಆಮೇಲೆ ಪೂಜೆ ಆದಮೇಲೆ ನೈವೇದ್ಯಕ್ಕಾಗಿ ದೇವಿ ಪೂಜೆಗೆ ಏನು ನೈವೇದ್ಯ ಮಾಡಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತೀರಾ. ಮತ್ತು ಕಡಿಮೆ ಸಮಯದಲ್ಲಿ ದೇವಿಗೆ ಇಷ್ಟವಾಗುವಂಥ ಖಾದ್ಯಗಳನ್ನ ಮಾಡಿ ನೈವೇದ್ಯ ಮಾಡಬೇಕು. ದೇವಿಗೆ ಪ್ರಿಯವಾದದ್ದು ಇಷ್ಟು ಖಾದ್ಯನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಭಾಳ ಕಡಿಮೆ ಟೈಮಲ್ಲಿ ಬೇಗ ಈ ನೈವೇದ್ಯನ ಪ್ರಿಪೇರ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಲೋಟ ಅಕ್ಕಿ ತೊಗೊಳ್ತೀನಿ. ಆಮೇಲೆ ಹೆಸ್ರುಬೇಳೆ ತೊಗೊಳ್ತೀನಿ, ಅರ್ಧ ಲೋಟ ಹೆಸ್ರುಬೇಳೆ ತೊಗೊಳ್ತೀನಿ. ಆಮೇಲೆ ಬೆಲ್ಲ ತೊಗೊಳ್ತೀನಿ. ಬೆಲ್ಲನೂ ಅಷ್ಟೇ ಒಂದು ಅರ್ಧ ಲೋಟದಷ್ಟು ಬೆಲ್ಲ ತೊಗೊಳ್ತೀನಿ. ಇದು ಮೂರೂ ಮುಂದಿನ ಏನು ನಾನು ಅಡುಗೆ ಮಾಡ್ತೀನಲ್ಲ ಆ ರೆಸಿಪಿಗೆ ಬೇಕಾಗುತ್ತೆ. ಆಮೇಲೆ ಗುಡಾನ ಅಂತ ಮಾಡ್ತೀವಲ್ಲ, ಅದಕ್ಕೆ ನಮಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಬೇಕಾಗುತ್ತೆ. ಹರಿದ್ರಾನ ಅಂದರೆ ಚಿತ್ರಾನ್ನಕ್ಕೆ ಕಡಲೆ ಬೀಜ ಬೇಕಾಗುತ್ತೆ. ಆಮೇಲೆ ಇದಕ್ಕೆ ಗುಡಾನಿಗೆ ಕಾಯಿ ತುರಿ ಬೇಕಾಗುತ್ತೆ ಒಂದು ಬಟ್ಲು. ಆಮೇಲೆ ಹರಿದ್ರಾನ ಒಗ್ಗರಣೆಗೆ ಮತ್ತು ಮೊಸರನ್ನದ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಅರಿಶಿನ ಬೇಕಾಗುತ್ತೆ, ಒಣಮೆಣಸು, ಆಮೇಲೆ ಹಸಿರು ಮೆಣಸಿನ್ಕಾಯಿ, ಆಮೇಲೆ ಕೋಸಂಬರಿಗೆ ಸೌತೆಕಾಯಿ, ಕ್ಯಾರೆಟು ಮತ್ತು ನಿಂಬೆಹಣ್ಣು. ದೇವಿಗೆ ಪ್ರಿಯವಾದ್ದು ಹರಿದ್ರಾನ, ಗೂಡಾನ್ನ, ಕೋಸಂಬರಿ ಮತ್ತು ಬೆಲ್ಲದ ಪಾನಕ, ಇದಿಷ್ಟು ಇಷ್ಟವಾಗುತ್ತೆ. ಈಗ ಮೊದಲಿಗೆ ನಾನು ಅಕ್ಕಿನ ತೊಳೆದು ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತೀನಿ. 3 ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು. ಈಗ 1 ಲೋಟ ಅಕ್ಕಿಗೆ 2.5 ಲೋಟದಷ್ಟು ನೀರು ಹಾಕಿ 3 ವಿಷಲ್ಲು ಕೂಗಿಸ್ಕೊಳ್ತೀನಿ. ಅನ್ನ ಆಗೋಷ್ಟರೊಳಗೆ ನಾವು ಹೆಸ್ರುಬೇಳೆ ಏನು ತೊಗೊಂಡಿದ್ದೀವಲ್ಲ ಅದನ್ನು ಕೂಡ ಚೆನ್ನಾಗಿ ತೊಳೆದು 2 ಸತಿ ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಟೈಮ್ ಇಲ್ಲ ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಮಾಡಿಕೊಂಡು ಅದನ್ನು ಬಿಸಿನೀರನ್ನು ಹಾಕಿ ನೆನೆಯೋಕ್ಕೆ ಇಡ್ಬೋದು. ಇಲ್ಲಾಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಹೆಸ್ರುಬೇಳೆ ನೆಂದರೆ ಆಯಿತು. ಈಗ ಮೊದಲು ನಾವು ಗುಡಾನ್ನ ಮಾಡ್ಕೊಳ್ತಾ ಇದ್ದೀವಿ. ಈಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ತುಪ್ಪ ಕಾದ್ಮೇಲೆ ಲೋ ಫ್ಲೇಮಲ್ಲೇ ನಾವು ಡ್ರೈ ಫ್ರೂಟ್ಸ್ ಏನು ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹುರ್ಕೊಳ್ತೀವಿ. ಈ ದ್ರಾಕ್ಷಿ ಏನಿದೆಯಲ್ಲ ಅದು ಊದ್ಕೋಬೇಕು ಈ ಥರ ನೋಡಿ, ಈ ಥರ. ಆವಾಗ ಚೆನ್ನಾಗಿ ಆಗಿದೆ ಅಂತೇಳ್ಬಿಟ್ಟು ಲೋ ಫ್ಲೇಮಲ್ಲೇ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಂಡು, ಆಮೇಲೆ ನಾನು ಇಲ್ಲಿ 2 ಸೌಟಷ್ಟು ಅನ್ನ ಬೆಂದಿರುತ್ತಲ್ಲ ಆ ಅನ್ನನ ಹಾಕ್ಕೊಂಡು ಅದಕ್ಕೆ 2 ಸೌಟಷ್ಟು ಅಂದರೆ ಚಿಕ್ಕದು ಸ್ಪೂನ್ ಇದೆಯಲ್ಲ ಅಷ್ಟು ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಅನ್ನ, ಬೆಲ್ಲ ಮತ್ತು ತುಪ್ಪ 3 ಸೇರಿದೆ, ಲಕ್ಷ್ಮಿಗೆ ಪ್ರಿಯವಾದದ್ದು. ಈಗ ಡ್ರೈ ಫ್ರೂಟ್ಸ್ ಹಾಕಿರೋ ಗುಡಾನ್ನ ರೆಡಿ ಆಗ್ತಾಯಿದೆ. ಲಾಸ್ಟಲ್ಲಿ ನಾವು ತೆಂಗಿನಕಾಯಿ ತುರಿ ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಕೈ ಆಡಿಬಿಟ್ಟು ಒಂದು 2 ನಿಮಿಷ ಕುದಿಸ್ಬಿಟ್ರೆ ಈ ಥರ ಗುಡಾನ್ನ ರೆಡಿಯಾಗಿದೆ. ಲಾಸ್ಟಲ್ಲಿ ಮತ್ತೆ ಇನ್ನೊಂದು ಸ್ಪೂನು ತುಪ್ಪ ಹಾಕ್ಬಿಟ್ಟು ಇನ್ನೊಂದು 2-3 ಸೆಕೆಂಡಷ್ಟು ಕೈ ಆಡ್ಬಿಟ್ಟು ಕುದಿಸಿದ್ರೆ ಆಫ್ ಮಾಡಿಬಿಡೋದು. ಅಲ್ಲಿಗೆ ಅದು ಸ್ವಲ್ಪ ಅರಳ್ಕೊಳ್ಳುತ್ತೆ. ಗುಡಾನ್ನ ರೆಡಿಯಾಗಿದೆ. ಈಗ ನೆಕ್ಸ್ಟು ನಾವು ಕೋಸಂಬರಿನ ಮಾಡ್ಕೊಳ್ಳೋಣ. ಕೋಸಂಬರಿಗೆ ಸಣ್ಣದಾಗಿ ಹೆಚ್ಚಿರೋವಂಥ ಸೌತೆಕಾಯಿ, ತುರಿದಿರೋಂಥ ಕ್ಯಾರೆಟು, ದಾಳಿಂಬೆ ಹಣ್ಣು 2 ಸ್ಪೂನು, ತೆಂಗಿನಕಾಯಿ ತುರಿ 2 ಸ್ಪೂನು ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಂಡು, ಆಮೇಲೆ ನಿಂಬೆ ರಸ, ಅರ್ಧ ಹೋಳು ನಿಂಬೆ ರಸನ ಹಾಕ್ಕೊಂಡು, ಆಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು. ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ. ಈ ಒಗ್ಗರಣೆ ಎರಡಕ್ಕೂ ಆಗುತ್ತೆ, ಮೊಸರನ್ನ ಮತ್ತು ಕೋಸಂಬರಿ ಎರಡಕ್ಕೂ ಆಗುತ್ತೆ. ನಮಗೆ ಟೈಮ್ ಕಡಿಮೆ ಇದ್ದಾಗ ಈ ಥರ ಮಾಡ್ಕೋಬೋದು. ನೋಡಿ, ಒಣಮೆಣಸಿನ್ಕಾಯಿ, ಹೆಚ್ಚಿರೋ ಕರಿಬೇವಿನ ಸೊಪ್ಪು ಮತ್ತು 2 ಹಸಿರು ಮೆಣಸಿನ್ಕಾಯಿ ಹೆಚ್ಚಿರೋದು ಮತ್ತು ಹಿಂಗು ಇದೆಲ್ಲ ಹಾಕಿ ಕೈ ಆಡ್ಕೋಬೇಕು. ಚೆನ್ನಾಗಿ ಒಗ್ಗರಣೆ ಆದಮೇಲೆ ಸ್ವಲ್ಪ ತಣ್ಣಗಾಗಿ ಬಿಟ್ಬಿಡಬೇಕು. ಈಗ ನಾವು ನೆನೆಯಕ್ಕೆ ಬಿಟ್ಟಿದ್ದೀವಲ್ಲ ಹೆಸರುಬೇಳೆ, ಅದನ್ನು ಈ ಥರ ನೆಂದಿದೆಯಾ ಅಂತ ನೋಡಿಕೊಂಡು ಅದನ್ನು ಸೋಸ್ಕೊಂಬಿಡಬೇಕು. ನೀರೆಲ್ಲ ಬಸ್ಕೊಂಬಿಟ್ರೆ ಹೆಸರುಬೇಳೆ ನೆಂದಿರುತ್ತಲ್ಲ ಅದನ್ನು ಈಗ ನಾವು ಕೋಸಂಬರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀವಿ. ಈಗ ನಾವು ಹರಿದ್ರಾನ ಅಂದರೆ ಚಿತ್ರಾನ್ನ, ದೇವಿಗೆ ಅರಶಿನ ಹಾಕಿ ಮಾಡಿರೋಂಥ ಅನ್ನ ತುಂಬ ಪ್ರಿಯವಾದಂತೆ, ಹಾಗಾಗಿ ಹರಿದ್ರಾನ ಅಂತ ಮಾಡ್ತಾಯಿದ್ದೀವಿ. ಅರಶಿನ ಹಾಕ್ಬಿಟ್ಟು ಮಾಡೋ ಅನ್ನ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹೆಚ್ಚಿದ ಕರಿಬೇವಿನ ಸೊಪ್ಪು, ಆಮೇಲೆ ಕಡಲೆಬೀಜ ಇದಿಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಹಿಂಗನ್ನು ಹಾಕ್ತೀವಿ. ಫ್ರೆಂಡ್ಸ್, ಇದಕ್ಕೆ ಯಾವುದಕ್ಕೂ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಉಪಯೋಗಿಸೋ ಹಾಗಿಲ್ಲ, ದೇವರ ನೈವೇದ್ಯಕ್ಕೋಸ್ಕರ. ಹಾಗಾಗಿ ಆಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಇಷ್ಟನ್ನು ಅನ್ನ ನಾವು ದೇವರ ನೈವೇದ್ಯಕ್ಕೆ ಮಾಡ್ತಾ ಇರೋದ್ರಿಂದ ಎಲ್ಲ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಮಾಡಿರೋ ಅನ್ನನೂ ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು, ನಿಂಬೆ ರಸ ಹಾಕ್ಕೊಂಡು ಒಗ್ಗರಣೆ ಆದಮೇಲೆ ಆಫ್ ಮಾಡಿ ಆಮೇಲೆ ಅನ್ನ ಹಾಕಿ ಎಲ್ಲ ಕೈ ಆಡಬೇಕು. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀವಿ. ಈಗ ನಮ್ಮ ಹರಿದ್ರಾನ್ನ ರೆಡಿ ಆಯಿತು. ಈಗ ಮೊಸರನ್ನ ಮಾಡ್ತಾಯಿದ್ದೀವಿ. ಅದೇ ಅನ್ನ ನಾವೇನು ಬೇಯಿಸ್ಕೊಂಡಿದ್ವಲ್ಲ ಅದೇ ಅನ್ನನ ಚೆನ್ನಾಗಿ ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಮೊಸರು ಹಾಕಿ, ಒಗ್ಗರಣೆ ಎತ್ತಿಟ್ಕೊಂಡಿದ್ವಲ್ಲ ಕೋಸಂಬರಿಗೆ ಹಾಕಿದ ಒಗ್ಗರಣೆ, ಅದನ್ನು ಎತ್ತಿಟ್ಕೊಂಡಿರೋ ಒಗ್ಗರಣೆನ ಹಾಕಿ
ಮಿಕ್ಸ್ ಮಾಡಿದ್ರೆ ಮೊಸರನ್ನ ರೆಡಿ. ಈಗ ನಾವು ಪಾನಕ ಮಾಡ್ತಾಯಿದ್ದೀವಿ. ಬೆಲ್ಲ ಒಂದು ಅರ್ಧ ಲೋಟದಲ್ಲಿ ನಾನು ಸ್ವಲ್ಪ ಗುಡಾನಾಗಿ ಉಪಯೋಗಿಸ್ಕೊಂಡಿದ್ದೀನಿ. ಇನ್ನು ಮಿಕ್ಕಿರೋ ಬೆಲ್ಲನ ಕೈ ಆಡಿಬಿಟ್ಟು ನೀರಲ್ಲಿ 1 ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಂಡು, ಆದಷ್ಟು ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಂಡ್ರೆ ಶೋಧಿಸೋದೇನು ಬೇಕಾಗಲ್ಲ. ಆಮೇಲೆ ಅದಕ್ಕೆ ಏಲಕ್ಕಿ ಪುಡಿ ಹಾಕಿ ಒಂದು ತುಳಸಿ ದಳ ಹಾಕಿದ್ರೆ ಪಾನಕ, ಬೆಲ್ಲದ ಪಾನಕ ರೆಡಿ. ಈಗ ನಮ್ಮ ಹರಿದ್ರಾನ, ಗೂಡನ್ನ, ಹೆಸರುಬೇಳೆ, ಕೋಸಂಬರಿ, ಮೊಸರನ್ನ ಮತ್ತು ಬೆಲ್ಲದ ಪಾನಕ ಎಲ್ಲ ರೆಡಿಯಾಗಿದೆ. ಈಗ ನಾವು ಗೂಡನ್ನ, ಬೆಲ್ಲ ಮತ್ತು ತುಪ್ಪ ಹಾಕಿ ಮಾಡಿದ್ದ ಗೂಡನ್ನ, ಹೆಸರುಬೇಳೆ, ಕೋಸಂಬರಿ, ಹರಿದ್ರಾನ ಅಂದರೆ ಚಿತ್ರಾನ್ನ, ಆಮೇಲೆ ಮೊಸರನ್ನ, ಆಮೇಲೆ ಬೆಲ್ಲದ ಪಾನಕ, ಇದಿಷ್ಟನ್ನು ಲಕ್ಷ್ಮಿಗೆ ಪ್ರಿಯವಾದ ಅಡುಗೆ ಅಂತ ಹೇಳ್ತಾರೆ, ನೈವೇದ್ಯ ಇದು. ಇದಿಷ್ಟನ್ನು ಮಾಡಿದ್ರೆ ಸಂಪತ್ತು, ಗೌರಿ ಪೂಜೆಗೆ ಇದು ಮಾಡಿ ನೈವೇದ್ಯ ಮಾಡಿದ್ರೆ ಸಂಪತ್ತು ಒಲಿಯುತ್ತೆ ಅಂತ ಹೇಳ್ತಾರೆ. ನೀವು ಇದನ್ನು ಒಂದು ಸತಿ ಟ್ರೈ ಮಾಡಿ ಲಕ್ಷ್ಮಿ ಕಟಾಕ್ಷಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.